ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇದೇನಿದು, ಇದನ್ನ ಎಸ್ತ್ರೆ ದುಡ್ಡನ್ನು ಎಸ್ತಾಗೆ ಅಂತ ಬರೆದಿದ್ದೀನಿ. ನೀವು ಯೋಚನೆ ಮಾಡ್ತಿರ್ತೀರಾ ಏನಪ್ಪ ಹೀಗೆ ಬರೆದಿದ್ದಾಳೆ ಅಂತ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ಅದರಲ್ಲಿ ಒಂದು ಒಳ್ಳೆ ಮೆಸೇಜು ಅಥವಾ ಒಂದು ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಇದನ್ನ ಇಟ್ಕೊಂಡೇ ನಾನು ವಿಡಿಯೋ ಮಾಡೋದು. ಇದನ್ನ ಸಾಕಷ್ಟು ಜನ ನೋಡಿದವ್ರು ಎಲ್ಲರಿಗೂ ಗೊತ್ತಿರುತ್ತೆ, ಇದು ಒಂದು ಒಳ್ಳೆ ಇನ್ಫಾರ್ಮೇಶನ್ ಅಥವಾ ಮೆಸೇಜ್ ಕೊಟ್ಟೆ ನಾನು ವಿಡಿಯೋ ಮಾಡೋದು ಅಂತ. ಇದು ಸಾಕಷ್ಟು ಜನಕ್ಕೆ ತಲುಪ್ತಾ ಇಲ್ಲ. ಅದರಿಂದ ನನಗೇನು ಲಾಸ್ ಇಲ್ಲ, ನನಗೆ ಒಳ್ಳೆ ಆತ್ಮತೃಪ್ತಿ ಇದೆ. ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ, ಒಂದು ಮೆಸೇಜ್ ಮತ್ತು ಇನ್ಫಾರ್ಮೇಶನ್ ಕೊಟ್ಟು ಅಂತ. ನೋಡಿದ್ರೆ ನಿಮಗೆ ಪ್ಲಸ್ಸು, ಇಲ್ಲಾಂದರೆ ನಿಮಗೆ ಮೈನಸ್. ಓಕೆ, ಸೊ ಇವತ್ತಿನ ಟಾಪಿಕ್ಕಿಗೆ ಬರೋಣ. ಎಲ್ಲರ ಮೊದಲು ತೆಂಗಿನಕಾಯಿನ ನಾವು ಯೂಸ್ ಮಾಡ್ತೀವಿ. ಅಡುಗೆಗೆ ಮತ್ತು ತಿಂಡಿಗೆ ಇದನ್ನು ಹಾಕ್ತೀವಿ. ಏಕೆಂದರೆ ಅಷ್ಟು ರುಚಿ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದರೆ ಕೆಲವರು ತಿನ್ನಲ್ಲ, ಇದು ಫ್ಯಾಟ್ ಅಂತ ಹೇಳ್ಬಿಟ್ಟು ಕೆಲವರು ತಿನ್ನಲ್ಲ. ಆದರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಅದು ಮೂಳೆಗೆಲ್ಲ ತುಂಬ ಒಳ್ಳೆಯದು. ಡಾಕ್ಟ್ರೇ ಹೇಳ್ತಾರೆ ತಿನ್ನಿ ಅಂತ ಹೇಳ್ಬಿಟ್ಟು. ಓಕೆ, ಇದನ್ನು ನಾವೇನು ಮಾಡ್ತೀವಿ ಅಂದರೆ ತೆಂಗಿನಕಾಯಿನ ಯೂಸ್ ಮಾಡಿ ಅದರ ಕರಟನ್ನು ಎಸ್ಬಿಡ್ತೀವಿ. ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ? ಕರಟಕ್ಕೆ ಈಗ ತುಂಬ ಅಂದ್ರೆ ತುಂಬ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಇದು ಫಾರಿನ್ಗೆಲ್ಲ ಹೋಗ್ತಾ ಇದೆ. ಇದ್ರ ಮೇಲೆ ಆರ್ಟ್ ಮಾಡ್ತಾರಲ್ಲ ಅವ್ರಿಗಂತೂ ಬಂಪರು. ಇದ್ರ ಮೇಲೆ ಆರ್ಟ್ ಮಾಡಿ ನಾವು ಕಳಿಸಿದ್ರೆ ಇದಕ್ಕೆ ಸಖತ್ತು ಡಿಮ್ಯಾಂಡ್ ಇದೆ ಫ್ರೆಂಡ್ಸ್. ಒಳ್ಳೆ ನೀವು ದುಡ್ಡು ಮಾಡ್ಬೋದು. ಯಾರ್ಯಾರು ಆರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ಕಟ್ಟದ ಮೇಲೆ ನೀವು ಆರ್ಟ್ ಮಾಡಿ ಕೊಟ್ಟರೆ ಒಳ್ಳೆ ದುಡ್ಡು ಮಾಡ್ಬೋದು ನೀವು. ಓಕೆ, ಸೊ ಈ ಕರ್ಟಕ್ಕೆ ಕೆಲವರು KG ಲೆಕ್ಕದಲ್ಲಿ ತಾಳ್ತಾರೆ, ಕೆಲವರು ಪ್ರತಿ ಕರ್ಟಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಅಷ್ಟು ಡಿಮ್ಯಾಂಡ್ ಇದೆ. ಯಾರು ಹೇಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈಗ ತೋರಿಸ್ತೀನಿ. ಓಕೆ, ಫಾಲೋ ಮೀ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಅಂತ. ಸತೀಶ್, ಓಕೆ. ಎಲ್ಲಿರೋದು ನೀವು? ನಾವು ಯಲಹಂಕ, ಬೆಂಗಳೂರು ಯಲಹಂಕದಲ್ಲಿ. ಓಕೆ, ಇದು ಹೇಗೆ ಕಾಯಿ ಚಿಪ್ಪು ಹೇಗೆ ತಗೊಳ್ತೀರಾ ನೀವು? ಇದು ಕಾಯಿ ಚಿಪ್ಪು ಒಂದು ಚಿಪ್ಪು 2 ರೂಪಾಯಿ ತಗೊಂತೀವಿ. ಓಕೆ, KG ಲೆಕ್ಕದ್ರೆ 20 ರೂಪಾಯಿ ತಗೊಂತೀವಿ. ಓಕೆ ಓಕೆ, ಅಂದ್ರೆ ಎರಡು ತರನು ತಗೊಳ್ತೀರಾ? 2 ತರ ತಗೊಂತೀವಿ. ಓಕೆ, ಆಲ್ ಕರ್ನಾಟಕ ಎಲ್ಲಿದ್ರು, ಕರ್ನಾಟಕದ ಎಲ್ಲ ಕಡೆ ಹೋಗ್ತೀರಾ ಅಲ್ವಾ? ದೂರ ಇದ್ರೆ 1 ಟನ್ ಇರಬೇಕಾಗುತ್ತೆ. ಓಕೆ, ಆಲ್ ಬೆಂಗಳೂರು ಕಮ್ಮಿ ಇದ್ರು ಬೇಕಾದ್ರೆ ಬಂದು ನಾವು ತುಂಬಿಕೊಂಡು ಹೋಗ್ತೀವಿ. ಓಕೆ ಓಕೆ, ಯಾವಾಗ ಫೋನ್ ಮಾಡಿದ್ರು ಬಂದು ತಗೊಳ್ತೀರಲ್ಲ? ಯಾವಾಗ ಬೇಕಾದ್ರೆ ಫೋನ್ ಮಾಡಿದ್ರು ಬಂದು ತಗೊಳ್ತೀವಿ. ಖಂಡಿತ, ಇದರಲ್ಲಿ ಏನು ಮೋಸ ಇಲ್ಲ, ಏನು ಮೋಸ ಇಲ್ಲ ಅಲ್ವಾ? ಓಕೆ ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಈಗ ನಾನು ಕೊಟ್ಟಿದ್ದೀನಿ, ಒಂದು ಮೂಟೆ ಕೊಟ್ಟೆ, ನನಗೂ ಒಳ್ಳೆ ಅಮೌಂಟ್ ಬಂತು. ಸೊ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ. ದಯವಿಟ್ಟು ಕಾಯಿ ಕರ್ಟನ್ ಮಾತ್ರ ಎಸಿಬೇಡಿ, ಅದಕ್ಕೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ. ಓಕೆನಾ? ಕಾಯಿ ಒಳ್ಳೆ ರೇಟ್ ಕೊಟ್ಟು ತಂದಿರ್ತೀವಿ ನಾವು. ಕಾಯಿ ಕರ್ಟ ಯಾಕೆ ಎಸಿಬೇಕು? ಬಂದಷ್ಟು ಬರಲಿ ಅಲ್ವಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗನ್ನಿಸ್ತು ವಿಡಿಯೋ? ನಾನು ಹೇಳಿದ್ನಲ್ಲ, ಕರ್ಟಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕರ್ಟನ್ ಎಸಿಬೇಡಿ, ಅದನ್ನ ಇಡಿ. ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಒಂದು ಫೋನ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ದುಡ್ಡು ಕೊಟ್ಟು ಕರ್ಟನ ತಗೊಂಡು ಹೋಗ್ತಾರೆ. ಓಕೆ, ಇದು ಸುಳ್ಳಲ್ಲ, ಇದು ನಿಜ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.